ಸೈನಿಕರಿಗೆ ಸಂಬಳ ನಿಲ್ಲಿಸಲೇಬೇಕು, ಪೆನ್ಷನ್ ನಿಲ್ಲಿಸ್ಬಿಡ್ಬೇಕು. ಏನಪ್ಪ ಎಕ್ಸ್ ಬ್ರ್ಯಾಕೆಟ್ ಕಮಾಂಡೋ ಶ್ರೀಧರ್ ಇವತ್ತು ಈ ಥರ ವಿಡಿಯೋ ಕೊಡ್ತಾನೆ ಅಂತ ಹೇಳಿ ಬಹಳಷ್ಟು ನಿಮ್ಗಳಿಗೆ ಆಶ್ಚರ್ಯ. ನಾವು ಟ್ಯಾಕ್ಸ್ ಪೇ ಮಾಡೋದು ನಿಮ್ಗೆ ಸಂಬಳ ಸಿಗುತ್ತೆ, ಪುಕ್ಷಟ ಕೆಲಸ ಮಾಡ್ತಿಲ್ಲ ಅಂತಾರೆ. ಮತ್ತೆ ಯಾರು ಬೇರೆ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ಸೈನಿಕರುಗಳನ್ನ. ಕಾರ್ಗಿಲ್ ದಿನದಲ್ಲಿ ಮಾಡಿದಂಥ ವೀರ ಯೋಧರುಗಳ ಹೆಸರು ಗೊತ್ತಿಲ್ಲ ಅವ್ರಿಗೆ. ಡ್ಯೂಟಿನಲ್ಲಿ ಕೂಡ ಬಹಳಷ್ಟು ಶ್ರಮ ಪಡ್ತಾ ಇರ್ತಾನೆ. ಯಾತಕ್ಕೋಸ್ಕರ? ದೇಶದ ಜನತೆ ನೆಮ್ಮದಿಯಾಗಿರ್ಲಿ ಅಂತ ಹೇಳಿ. ಪ್ರತಿ ಕುಟುಂಬದಿಂದನೂ ಕೂಡ ಒಬ್ಬ ಸೈನಿಕನಾಗಿ ಸೇನೆಯಲ್ಲಿ ಡ್ಯೂಟಿ ಮಾಡಬೇಕು. ಅಪ್ಪ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ, ತುಂಬ ಮಳೆ ಹೋಗ್ತಾ ಇದೆ, ಯಾವ ಟೆರರಿಸ್ಟ್ ಬರ್ತಾರೆ ಗೊತ್ತಿಲ್ಲ, ತುಂಬ ಅಲರ್ಟ್ ಆಗಿರಬೇಕು, ಎಲ್ಲಿಂದ ಗುಂಡು ಹಾಸ್ಬಿಡ್ತಾರೆ ಗೊತ್ತಿಲ್ಲ. ನಮಸ್ತೆ, ಜೈ ಹಿಂದ್. ಆ ದೇಶದೊಳಗಡೆ ನಡೀತಿರುವಂಥ ಕೆಲವೊಂದು ಸೇನೆ ಬಗ್ಗೆ, ಸೈನಿಕರ ಮೇಲೆ ಅಪಮಾನ, ಅಗೌರವ ಮಾಡುವಂಥ ಆ ನೀಚರ, ದುಷ್ಟರ, ಆ ದರಿದ್ರ ಜನಗಳ ಬಗ್ಗೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋಂಥದ್ದು. ಈ ಒಂದು ವಿಡಿಯೋನ ಬಹಳ ದುಃಖದಿಂದ, ಬಹಳ ಬೇಜಾರಿಂದ ಹಂಚಿಕೊಳ್ಳುವಂಥ ಒಂದು ಪರಿಸ್ಥಿತಿ ನನಗೆ ಬಂದಿದೆ. ಏನಪ್ಪ ಎಕ್ಸ್ ಬ್ರ್ಯಾಕೆಟ್ ಕಮಾಂಡೋ ಶ್ರೀಧರ್ ಇವತ್ತು ಈ ಥರ ವಿಡಿಯೋ ಕೊಡ್ತಾನೆ ಅಂತ ಹೇಳಿ ಬಹಳಷ್ಟು ನಿಮ್ಗಳಿಗೆ ಆಶ್ಚರ್ಯ ಆಗ್ಬೋದು. ಏನೋ ಒಂದೆಡೆ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನೀವು ಕಾಮೆಂಟ್ಸಲ್ಲಿ ಏನೇನಾಗ್ತಿರೋದು ನನಗೆ ಗೊತ್ತಿಲ್ಲ. ನಾನೇ ಹೇಳ್ತಿದ್ದೀನಿ ಖಂಡಿತವಾಗ್ಲೂ ಕೂಡ, ಹೌದು, ಸೈನಿಕರಿಗೆ ಸಂಬಳ ನಿಲ್ಲಿಸಲೇಬೇಕು. ನಮ್ಗೆ ಪೆನ್ಷನ್ ಕೊಡಿದ್ರೆ ಪೆನ್ಷನ್ ನಿಲ್ಲಿಸ್ಬಿಡ್ಬೇಕು. ಇಲ್ಲ, ನಾನು ಹೇಳ್ತಾ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಬ್ಬ ಸೈನಿಕ ಅಂದರೆ ಎಮೋಷನಲ್ ಫೀಲ್ ಆಗೋದು ನಿಜ. ದೇಶದ ಭಾವನೆಗಳು, ನಮ್ಮ ದೇಶ ಹೇಗಿರಬೇಕು, ನಮ್ಮ ದೇಶನ ಯಾವ ಥರ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇರುವಂಥ ವ್ಯಕ್ತಿಗಳು ಮಾತ್ರ ಸೈನಿಕರಾಗಿ ಹೋಗ್ತಾರೆ. ಅಂಥ ಸೈನಿಕರಾಗಿ ಹೋಗಿರುವಂಥ ಸೈನಿಕರುಗಳಿಗೆ ನಮ್ಮ ದೇಶದಲ್ಲಿ 1000ದಲ್ಲಿ ಒಬ್ಬ ಸೈನಿಕರಾಗ್ತಾ ಇರ್ತಾರೆ, 10,000ದಲ್ಲಿ ಒಬ್ಬ ಕಮಾಂಡೋ ಆಗ್ತಾರೆ. ಅಂಥ ಸೈನಿಕರುಗಳಿಗೆ ಹೇಳ್ತಾರೆ, ನಾವು ಟ್ಯಾಕ್ಸ್ ಪೇ ಮಾಡೋದು ನಿಮ್ಗೆ ಸಂಬಳ ಸಿಗುತ್ತೆ, ಪುಕ್ಷಟ ಕೆಲಸ ಮಾಡ್ತಿಲ್ಲ ಅಂತಾರೆ. ಸೈನಿಕರುಗಳಿಗೆ ಪುಕ್ಷಟ ಎಲ್ಲವೂ ಸಿಗ್ತದೆ. ಅವನು ದೊಡ್ಡದಾಗಿ ನಾವು ಅಲ್ಲೇನು ಬೆಟ್ಟ ತಲೆ ಮೇಲೆ ಹೊತ್ಕೊಂಡಿಲ್ಲ. ಎಲ್ಲ ರೀತಿಯ ಸೌಲಭ್ಯಗಳನ್ನ ಸರ್ಕಾರ ಫ್ರೀಯಾಗಿ ಕೊಟ್ಬಿಡ್ತದೆ. ಕುಟುಂಬನೆಲ್ಲವೂ ಕೂಡ ಸರ್ಕಾರ ಫ್ರೀಯಾಗಿ ನೋಡ್ಕೊಳ್ತಾ ಇದೆ. ಏನೇನೋ ಬೇಡದೆಲ್ಲ ಮಾತಾಡಿ ಅವ್ರಿಗೆ ಅಪಮಾನ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ಮತ್ತೆ ಯಾರು ಬೇರೆ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ಸೈನಿಕರುಗಳನ್ನ. ಈ ವಿಡಿಯೋ ನೋಡಿ ಸೈನಿಕರು ಯಾವ ತರ ಕಷ್ಟಪಡ್ತಾರೆ ಅನ್ನೋದನ್ನ ನೀವು ನೋಡ್ಬಿಡಿ. ಅದು ರಿಯಲ್ ಆಗಿ ನೀವು ऐसे करके पतीला का अंडे में डाल के गरम करके पीना पड़ता है. उसके बाद बोलो ना अभी. ये भाई मारने से भी ये नहीं टूटता है. हमारे से मारने के बाद भी टूटता नहीं है. उसके बाद ग्लेशियर में अंडा आता है. ये है पत्थर का जैसा. An army jawan was buried under 25 feet of snow following an avalanche in Seattle, Malaysia, was on Monday miraculously found alive in critical conditions after 6 days of rescue efforts. ಎಷ್ಟು ದುಃಖ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಕೂಡ ಸೈನಿಕರಿಗೆ ಸಂಬಳ ನಿಲ್ಲಿಸ್ಬಿಡ್ಬೇಕು. ಹೌದು, ನಿಜ. ಯಾಕೆ ಸರ್ ಹಿಂಗೆ ಹೇಳ್ತಿದ್ದೀರಾ? ಸಂಬಳ ನಿಲ್ಲಿಸ್ಬಿಟ್ರೆ ಮತ್ತೆ ಇನ್ನಂಗೆ ಜೀವನ, ಇನ್ನಂಗೆ ಸೈನಿಕರುಗಳನ್ನ ತರೋದು? ಹೌದು, ಸೈನಿಕರಿಗೆ ಸಂಬಳ ಕೊಡ್ತಾ ಇರ್ತದಾನೆ, ಸೈನಿಕರಾಗಿ ಹೋಗ್ತಾರಂತದ್ದು. ಸಂಬಳ ನಿಲ್ಲಿಸ್ಬಿಟ್ರೆ ಸೇನೆಯ ನೇಮಕಾತಿ ನಿಲ್ಬೋದು, ಕಡಿಮೆ ಆಗ್ಬೋದು, ಸೇನಾ ಆಕಾಂಕ್ಷೆಗಳು ಕಡಿಮೆ ಆಗ್ಬೋದು, ಸೈನಿಕರು ಹೋಗೋ ಸಂಖ್ಯೆ ಕಡಿಮೆನೇ ಆಗ್ಬೋದು. ಮತ್ತು ದೇಶ ಕಾಪಾಡೋದು ಯಾರು? ಗಡಿ ಬದಿಯಲ್ಲಿ ನಿಂತ್ಕೊಳ್ಳೋರು ಯಾರು? ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ನೋಡಿ, ಸೇನಾ
ರಿಯಲ್ ಆಗಿ ಅನುಭವಿಸ್ಬೇಕು ಅಂದರೆ ಯಾರಾದರೂ ಕಾಶ್ಮೀರ ಹೋಗಿದ್ರೆ, ಲದಾಖ್ ಹೋಗಿದ್ರೆ, ಅದು ಅಮರನಾಥ್ ಯಾತ್ರೆ ಏನಾದರೂ ಹೋಗಿದ್ರೆ, ಇಲ್ಲ ಹಿಮಾಚಲ್ ಪ್ರದೇಶ ಕಡೆ ಏನಾದರೂ ಹೋಗಿದ್ರೆ, ಇಲ್ಲ ರಾಜಸ್ಥಾನದಲ್ಲಿ ಏನಾದ್ರು ಹೋಗಿದ್ರೆ, ಆವಾಗ ನೋಡಿ ಅವ್ರ ಜೀವನ ಹೇಗಿರುತ್ತೆ ಅಂತೇಳಿ. ಒಂದು ಟ್ರೈನಿಂಗ್ ನೋಡೋಕೆ ಹೋಗ್ಬೇಡಿ. ಟ್ರೈನಿಂಗ್ ಒಂದೆಡೆ ತುಂಬ ಟಫ್ ಇರ್ತದೆ, ಯಾಕಂದ್ರೆ ಬಾಡಿನ ಅದೇ ಥರ ತಯಾರಿ ಮಾಡಿ ಕಳಿಸ್ಕೊಡ್ತಾರೆ. ನೀನು ಯಾವಾಗಲೂ ಕೂಡ ಸುದೃಢವಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು, ಪೇಷನ್ಸ್ ತಾಳ್ಮೆ ಇರಬೇಕು, ಹೇಳಿದಷ್ಟೇ ಕೆಲಸ ಮಾಡಬೇಕು. ಇದೆಲ್ಲನೂ ಕಲಿಸಿ ಒಂದು ಡಿಸಿಪ್ಲಿನ್ ಲೈಫ್ನ ಅವರು ಸೃಷ್ಟಿ ಮಾಡ್ತಾರೆ. ಅಂಥ ಒಬ್ಬ ಸೈನಿಕ ಟ್ರೈನಿಂಗ್ ಮುಗಿದ ನಂತರ ಡ್ಯೂಟಿನಲ್ಲೂ ಕೂಡ ಬಹಳಷ್ಟು ಶ್ರಮ ಪಡ್ತಾ ಇರ್ತಾನೆ. ಯಾತಕ್ಕೋಸ್ಕರ? ದೇಶದ ಜನತೆ ನೆಮ್ಮದಿಯಾಗಿರಲಿ ಅಂತೇಳಿ. ನಾನು 8 ವರ್ಷ ಆಯ್ತು ನಿವೃತ್ತನಾಗಿ. ನಾನು 6-7 ವರ್ಷದಿಂದ ಸೇನೆಯ ತರಬೇತಿಯಂತೆ ನಾನು ಇಲ್ಲಿ ಮಕ್ಕಳುಗಳಿಗೆ ತರಬೇತಿ ನೀಡ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಇದರಲ್ಲಿ ಮುಳುಗೋಗಿದ್ದೀನಿ. ಆದರೂ ಕೂಡ ಕೆಲವೊಂದು ಪಬ್ಲಿಕ್ನೆಲ್ಲ ನೋಡಿದಾಗ ಬಹಳ ಆಶ್ಚರ್ಯ ಆಯಿತು. ಇಷ್ಟು ಕೆಟ್ಟ ಜನಗಳು ಕೆಲವರು ಇದ್ದಾರಾ? ದುಡ್ಡಿಗೋಸ್ಕರ ಎಲ್ಲರನ್ನೂ ಮಾರ್ಬಿಡ್ತಾವ್ರ, ದುಡ್ಡಿಗೋಸ್ಕರ ಎಲ್ಲರನ್ನೂ ಅಪಮಾನ ಮಾಡಿಬಿಡ್ತಾರ, ಬೇಡದೆಲ್ಲ ಸೃಷ್ಟಿ ಮಾಡಿಬಿಡ್ತಾರ, ಇಲ್ಲದೆಲ್ಲ ಸೃಷ್ಟಿ ಮಾಡಿ ಬಹಳಷ್ಟು ತೊಂದರೆ ಕೊಡುವಂಥ ಸೈನಿಕರ ಜೊತೆಗೆ, ಮಾಯಿ ಸೈನಿಕರ ಜೊತೆಗೆ. ಆಯ್ತು, ನನ್ನ ವಿಚಾರ ಬಿಟ್ಟಾಗಿ ಹೇಗೋ ಭಗವಂತನ ದಯೆ, ಹಿರಿಯರ ಆಶೀರ್ವಾದ. ನಾನು ಹೇಳ್ತೀನಲ್ಲ, 100ರಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಇರ್ತಾನೆ, ಇನ್ನು ಉಳಿದ 99 ಜನರ ಸಹಕಾರದಿಂದ ನಾವು ನಮ್ಮ ಸಂಸ್ಥೆನ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಆದರೆ ಕೆಲವೊಂದು ಸೈನಿಕಗಳಿಗೆ ಯಾವುದೊಂದು ಗಲಾಟೆ ಆದಾಗ ಶೂವಲ್ಲಿ ಹೊಡೆಯುವಂಥದ್ದು, ಚಪ್ಪಲ್ ಎಸೆಯುವಂಥದ್ದು, ಕಲ್ಲಲ್ಲಿ ಎಸೆಯುವಂಥದ್ದು, ಅಬ್ಬ ಎಂಥ ಸೈನಿಕರ ಜೊತೆಗೆ ಈ ಥರ. ಅದಕ್ಕೆ ನಾನು ಹೇಳ್ತಾ ಇರೋಂಥದ್ದು, ಸೈನಿಕನಿಗೆ ಸಂಬಳ ನಿಲ್ಲಿಸಬೇಕು. ಸಂಬಳ ನಿಲ್ಲಿಸಿದ್ರೆ ಖಂಡಿತವೂ ಕೂಡ ನೇಮಕಾತಿ ಕಡಿಮೆ ಆಗ್ತದೆ, ಸೈನಿಕರ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗಾದರೆ ಮತ್ತೆ ದೇಶ ಕಾಪಾಡೋದು ಯಾರು ಅಂತ ಕೇಳಿದಾಗ ಅದಕ್ಕೂ ನನ್ನ ಹತ್ರ ಸೊಲ್ಯೂಷನ್ ಇದೆ. ನಾನು ಕೊಡೋಂಥ ಸೊಲ್ಯೂಷನ್ಸ್ ರೈಟ್ ಅನಿಸಿದ್ರೆ ದಯವಿಟ್ಟು ಮರಿಬೇಡಿ, ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಮಾಡಿ. ನಾನು ಹೇಳ್ತಾರೆ ಸರಿನಾ ತಪ್ಪಾ ಅಂತೇಳಿ. ಯಾಕೆ ಸೈನಿಕರ ಸಂಬಳ ಕೊಡ್ತೀರಾ? ಬಿಟ್ಟಾಕಿ ಬೇಡಿ. ನಿಮ್ಮ ಟ್ಯಾಕ್ಸ್ ಪೇಮೆಂಟ್ ನಮಗೆ ಯಾಕೆ ಬೇಕು? ನಮಗೆ ಪೆನ್ಷನ್ ಕೊಡ್ತೀರಾ, ನಮಗೇನು ಕೊಡಬೇಡಿ ನೀವು. ಆದರೆ ದೇಶವನ್ನು ಕಾಪಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬ ದೇಶದ ನಾಗರಿಕರ ಕುಟುಂಬದ ಜವಾಬ್ದಾರಿ ಆಗಿರ್ತದೆ. ಪ್ರತಿಯೊಬ್ಬರ ಕುಟುಂಬದಿಂದ ಒಬ್ಬ ಸೈನಿಕನಾಗಿ ಭಾರತ ಸೇವೆ ಸಲ್ಲಿಸ್ತಾವನ ಅಂತಂದರೆ ದೇಶಕ್ಕೆ ಸಂಬಳದ ನೋಡಿ ದುಡ್ಡು ಉಳಿತದೆ. ಅದೇ ದುಡ್ಡಿನಲ್ಲಿ ದೇಶದ ಪ್ರಗತಿ ಆಗ್ತದೆ. ಒಬ್ಬ ಸೈನಿಕನ ಕೋಟಿ ದುಡ್ಡು ಕೊಡಲ್ಲ. ಕೊಡುವಂಥ ಸಂಬಳದಲ್ಲಿ ಏನು ಹಬ್ಬಬ್ಬ ಅಂತಂದರೆ ಜಿಲ್ಲೆ ಅಥವಾ ತಾಲೂಕು ಲೆವೆಲಲ್ಲಿ ಒಂದು ಸೈಟ್ ತಗೋತಾನೆ ಅಂತಂದರೆ ಅಷ್ಟು ಒಂದು 20 ವರ್ಷ ದುಡ್ದಿರ್ತಾನಲ್ಲ, ಅದರಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಕೊಂಡು ಏನೋ ಒಂದು ಸೈಟ್ ತೊಗೊಬೋದು ಇಷ್ಟೇ. ಇದಕ್ಕಿಂತ ಜಾಸ್ತಿ ಅವನು ಏನು ಸಂಪಾದನೆ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಸೈನಿಕನಿಗೆ ಯಾವುದಾದ್ರು ಗಿಂಬಳ ಸಿಗಲ್ಲ. ಅವನು ನಿಷ್ಠೆ ಬಿಟ್ಟು ಪ್ರಾಮಾಣಿಕತೆ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಹೋಗಲ್ಲ. ಸಿಗುವಂಥ ಸಂಬಳದಲ್ಲೇ ತನ್ನ ಪರಿವಾರದ ಜೀವನನ ಸಾಗಿಸ್ಬೇಕು. ಜೊತೆಗೆ ಅದರಲ್ಲಿ ಸ್ವಲ್ಪ ಕೂಡಿಟ್ಕೊಂಡು ಏನೋ ಒಂದು ಪ್ರಾಪರ್ಟಿ ಇನ್ವೆಸ್ಟ್ ಮಾಡ್ಕೊಬೇಕಾಗ್ತದೆ ಅಷ್ಟೆ. ಏನು ಈ ಸೈನಿಕನ ಸಂಬಳದಲ್ಲಿ ನಡೀತಿರುವಂಥ ಆ ಕುಟುಂಬದ ಜೀವನವನ್ನು ಅದ್ರಲ್ಲಿ ನಿಲ್ಲಿಸ್ಬೋಣ ಅಂತ ನನ್ನ ವಿಚಾರ. ಬೇಡ. ಆ ಕುಟುಂಬದವರು ಯಾರು ಸೇನೆಗೆ ಹೋಗಿರ್ತಾರೆ, ರಜೆ ಬಂದಾಗ ಅವನ ಪೋಷಣೆ, ಅವನಿಗೆ ಬೇಕಿರುವಂಥ ಉಪಚಾರಗಳನ್ನ, ಅವನಿಗೆ ಬೇಕಿರುವಂಥ ಭವಿಷ್ಯದ ಜೀವನಕ್ಕೆ ಬೇಕಿರುವಂಥ ವ್ಯವಸ್ಥೆಗಳನ್ನ ಆ ಕುಟುಂಬ ನೋಡ್ಕೊಳ್ಳುತ್ತೆ. ಸರ್ಕಾರದಿಂದ ಹೊಣೆ ಇರೋದೇ ಇಲ್ಲ. ಸರ್ಕಾರಕ್ಕೆ ಏನು ಕೇಳ್ಕೊಳ್ತೀನಿ ಹಾಗಾದ್ರೆ? ಸೈನಿಕನಿಗೆ ಯಾವ ಕುಟುಂಬದಿಂದ ಸೈನಿಕನಾಗಿ ಹೋಗ್ತಾನೆ ಸೇನೆಗೆ, ಆ ವ್ಯಕ್ತಿಗೆ ಕೊಡ್ಬೇಕಿರೋದೇನು? ಸೇನೆಯಲ್ಲಿ ಬೇಕಿರುವಂಥ ಎಲ್ಲ ಸೌಲಭ್ಯವನ್ನು ಕೊಡಬೇಕು. ಇರಲಿಕ್ಕೆ ಅಕೊಮಡೇಷನ್ ಕೊಡಬೇಕು, ಹೆಲ್ತಿ ಫುಡ್ ಕೊಡಬೇಕು, ವೆಪನ್ ಕೊಡಬೇಕು, ಎಕ್ವಿಪ್ಮೆಂಟ್ ಕೊಡಬೇಕು, ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು. ಅದಂತೂ ಯಾವುದೇ ಕುಟುಂಬ ಕೊಡೋಕ್ಕಾಗಲ್ಲ, ಅದು ಸರ್ಕಾರನೇ ಕೊಡಬೇಕು, ಸೇನೆನೇ ಕೊಡಬೇಕು. ಹಾಗಾದ್ರೆ ನೆಕ್ಸ್ಟ್ ಸೆಕೆಂಡ್ ಸೊಲ್ಯೂಷನ್ ಏನಪ್ಪ ಅಂತಂದರೆ, ಸರ್ ಓಕೆ, ಎಲ್ಲ ಕುಟುಂಬದಲ್ಲೂ ಕೂಡ ಸೈನಿಕ ಹೋಗೋಕ್ಕಾಗಲ್ಲ. 140 ಕೋಟಿ ಜನಸಂಖ್ಯೆ, ಅದರಲ್ಲಿ ಯೂಸ್ ನೀವೇ ಯಾವಾಗಲೂ ಹೇಳ್ತಾ ಇದ್ದಾರೆ 50% ನಮ್ಮ ಹತ್ರ ಯೂಸ್ ಇದ್ದಾರೆ ಅಂತ ಹೇಳ್ತೀವಿ. ಅಲ್ಲಿಗೆ ಆಲ್ಮೋಸ್ಟ್ 70 crore ನಮ್ಮ ಹತ್ರ ಯೂಸ್ ಇದ್ದಾರೆ. ಆದರೆ ಪ್ರತಿಯೊಂದು ಕುಟುಂಬ ಅಂತ ಬಂದಾಗ ಸೈನಿಕರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಏನು ಮಾಡೋದು ಅಂತ. ಯಾವ ಕುಟುಂಬದಿಂದ ಸೈನಿಕನಾಗಿ ಭಾರತ ಸೇವೆ ಸಲ್ಲಿಸ್ಲಿಕ್ಕೆ ಹೋಗ್ತಾರೆ, ಯಾವ ಕುಟುಂಬದಲ್ಲಿ ಸೈನಿಕರೇ ಇರೋದಿಲ್ಲ, ಅವರ ಪರಿವಾರವನ್ನು, ಅವರ ಕುಟುಂಬವನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಯಾವ ಕುಟುಂಬದಿಂದ ಸೈನಿಕರಾಗಿ ಹೋಗಿರೋದಿಲ್ಲ ಅವ್ರದ್ದು ಕಂಪ್ಲೀಟ್ ಆಗಿರಬೇಕು. ಅವ್ರಿಗೆ ಅಗ್ರಿಮೆಂಟ್ ಆಗಬೇಕು, ರಿಜಿಸ್ಟ್ರೇಷನ್ ಆಗಬೇಕು, ಇಲ್ಲ ಅವ್ರ ಪ್ರಾಪರ್ಟಿನಲ್ಲಿ ಇಷ್ಟು ಅಂತ ಕೊಡಬೇಕು ಅವ್ರಿಗೆ, ಅಲ್ವಾ? ಈಗ ಅನಿಸುತ್ತೆ ಪಕ್ಕ ಅನ್ಬೋದು ಎಲ್ಲವೂ ಜೀವ. ಏನಪ್ಪ ಶ್ರೀಧರ್ ಎಲ್ಲೆಲ್ಲೋ ಕೈ ಆಗ್ತಾವನಲ್ಲ ಅಂತ ಅನಿಸ್ಬೋದು. ಖಂಡಿತ ಹೌದು ಅನಿಸುತ್ತೆ, ಇವಾಗ ಅನಿಸುತ್ತೆ. ನನಗೆ ಬಹಳ ದುಃಖ ಆಗಿತ್ತು. ಏನಪ್ಪ ಈ ಸಮಾಜದಲ್ಲಿ ಒಬ್ಬ ಸೈನಿಕನಿಗೆ ಅಥವಾ ಮಾಜಿ ಸೈನಿಕರಿಗೆ ಗೌರವನೇ ಇಲ್ಲ ಅನಿಸ್ತಾ ಇತ್ತು. ಒಂದು ಕಾರ್ಗಿಲ್ ದಿನಾಚರಣೆ ಮಾಡಬೇಕು, ಸೈನಿಕರು ತನ್ನ ಸಮಯ ಕೊಟ್ಕೊಂಡು, ತನ್ನ ಕುಟುಂಬದ ಸಮಯ ಕೊಟ್ಕೊಂಡು, ತನ್ನದೇ ಆದ ಖರ್ಚು ಮಾಡಿಕೊಂಡು ಕಾರ್ಗಿಲ್ ವಿಜಯೋತ್ಸವ ಆಚರಿಸ್ತಾರೆ.
ಸೈನಿಕರುಗಳು ಅಕಸ್ಮಾತ್ ರಿಟೈರ್ಡ್ ಆಗಿ ನಿರತರಾಗಿ ಬಂತು ಅಂದರೆ ಇವರು ಮಾಜಿ ಸೈನಿಕರುಗಳು ಅಥವಾ ಕುಟುಂಬದಸ್ಥರು ಸೇರಿಕೊಂಡು ಅಥವಾ ಅಲ್ಲಿ ಅಕ್ಕಪಕ್ಕದ ಸೇನಾಭಿಮಾನಿಗಳು ಸೇರಿಕೊಂಡು ಅವ್ರನ್ನ ಸ್ವಾಗತಿಸ್ತಾರೆ. ಸರ್ಕಾರದ ಯಾವುದೇ ರೀತಿ ಒಂದು ರೀತಿ ಸೌಲಭ್ಯ ಇಲ್ಲ, ಅವ್ರಿಗೆ ಒಂದು ಉತ್ಸಾಹ ಹೆಚ್ಚಿಸಬೇಕು, ಆ ಸೈನಿಕರಿಗೆ ಒಂದು ಮೋಟಿವೇಶನ್ ಆಗಿ ನಾವು ನಿಂತ್ಕೊಬೇಕು. ಅವ್ರು ರಿಟೈರ್ಡ್ ಆಗಿ ಬಂದಮೇಲೆ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಅವ್ರಿಗೆ ಕುಟುಂಬಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು, ಅವ್ನ ಜೀವನಕ್ಕಾದರೂ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾವುದೂ ಇಲ್ಲ, ಅದೆಲ್ಲ ಇಲ್ಲ. ಸೈನಿಕ ರಿಟೈರ್ಡ್ ಆಯ್ತು ಅಂದ್ರೆ ಅವ್ರಿಗೆ ಸರ್ಕಾರದ ಎಲ್ಲ ಸಿಕ್ಬಿಡುತ್ತೆ. ಒಬ್ಬ ಸೈನಿಕನಿಗೆ ಅಥವಾ ಒಬ್ಬ ಮಾಜಿ ಸೈನಿಕರಿಗೆ ತೊಂದರೆ ಕೊಡದಂತೆ ಅವ್ರ ಗೌರವದಿಂದ ನಡ್ಕೊಳ್ಳಿ ಅನ್ನೋದೇ ನನ್ನ ವಿಚಾರ ಆಗಿರ್ತದೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತಲುಪಿಸಿ, ಅವ್ರಿಗಾದ್ರೂ ಅರ್ಥ ಆಗಲಿ ಒಬ್ಬ ಸೈನಿಕನ ಜೀವನ ಏನು ಅಂತೇಳಿ. ಅವ್ರ ಕುಟುಂಬದಿಂದ ಒಬ್ಬ ಸೈನಿಕ ಡ್ಯೂಟಿಗೆ ಹೋಗ್ಬಿಟ್ಟು ಅಲ್ಲಿ ಹೇಳ್ತಾನಲ್ಲ ಸ್ಟೋರಿನ, ಅಪ್ಪ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ, ತುಂಬ ಮಳೆ ಬೀಳ್ತಾ ಇದೆ, ಯಾವ ಕಡೆ ಟೆರರಿಸ್ಟ್ ಬರ್ತಾರೆ ಗೊತ್ತಿಲ್ಲ, ತುಂಬ ಅಲರ್ಟ್ ಆಗಿರಬೇಕು, ಎಲ್ಲಿಂದ ಗುಂಡು ಹಾಸ್ಬಿಡ್ತಾರೆ ಗೊತ್ತಿಲ್ಲ, ಬಟ್ ತಳ್ಳಾಡಿದ್ರು ಕೂಡ ಬೆಟ್ಟದ ಕೆಳಗಡೆ ಬಿದ್ದರೂ ಕೂಡ ಏಟಾಗ್ತದೆ, ಹಿಮಗೆಡ್ಡೆ ಮಂಜು ಇರುವಂಥ ಜಾಗ, ಅಕಸ್ಮಾತ್ ಅವಲಾಂಚ್ ಆಯಿತು ಅಂತಂದರೆ ಊತೋಗ್ಬಿಡ್ತೀನಿ ನಾನು. The army has been able to recover the bodies of the 14 Jawans killed near the line of control in the Gurez sector. Nazir Masoodi has been bringing us this story. The images that you see on your screen over there are of that structure of the army which was destroyed by the avalanche. 15 soldiers killed, 14 in the incident in Gurez, the pictures of which you see. One major had been killed in Sonmarg a day earlier. संदेशे आते हमें तड़पाते, तो चिट्ठी आती है तो पूछ जाती है कि घर कब आओगे, के घर कब आओगे. ಇದು ನೋವುಗಳನ್ನ ಕಷ್ಟಗಳನ್ನ ಹೇಳ್ಕೊತಾರೆ ನೋಡಿ. ಆ ಕಷ್ಟ ಹೇಳ್ಬೇಕಿದ್ರೆ ಅವಾಗ ಅನ್ಸುತ್ತೆ ಕಲಿಜ, ಅಯ್ಯೋ ನನ್ನ ಮಗ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಲ್ಲಪ್ಪ, ಎಷ್ಟು ಕಷ್ಟದ ಒದ್ದಾಡ್ತದೆ ನನ್ನ ಮಗ, ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಹೇಳ್ತಾರಲ್ಲ, ಅವಾಗ ಹೇಳಿದಾಗ ನಿಮ್ಮ ಅದು ಅನ್ಸುತ್ತೆ, ಅವಾಗ ಗೊತ್ತಾಗುತ್ತೆ ನಿಮಗೆ ಇದು ಇವಾಗ ಸೈನಿಕನ ಜೀವನ ಎಷ್ಟು ಕಷ್ಟ ಅಂತ. ಇನ್ನೊಬ್ಬರ ಮಗ ಇದು ಯಾರ್ದೋ ಕುಟುಂಬದ ಮಗ ಹೋಗಿರ್ತಾನೆ ಡ್ಯೂಟಿ ಮಾಡಲಿಕ್ಕೆ, ಇನ್ನೊಬ್ರು ಮಜಾ ತಗೊಳ್ತಾ ಇರ್ತಾರೆ, ಆ ಕುಟುಂಬದಲ್ಲಿ ಸೈನಿಕರು ಯಾರು ಹೋಗಿರೋದೇ ಇಲ್ಲ, ಸೈನ್ಯ ಇರೋದೇ ಇಲ್ಲ, ಅಂಥವ್ರಿಗೆ ಎಲ್ಲಿ ಗೊತ್ತಾಗ್ತದೆ. ಅಂಥವೇ ಹಿಂಗೆ ಬಡಬಡ ಬಗ ಅಂತ ಬಗಳೋದು, ಅಂಥವ್ರು ಬಗಳೋದು. ನಾವು ಟ್ಯಾಕ್ಸ್ ಪೇ ಮಾಡಲ್ವ, ಪುಕ್ಷಟೆ ಸಿಗುತ್ತೆ. ಒಬ್ಬ ಮಾಜಿ ಸೈನಿಕ ಅಷ್ಟು ಕಷ್ಟಪಟ್ಟು ಬಂದು ಏನೋ ಒಂದು ಜೀವನನ ಸಾಗಿಸ್ಕೊಂಡು ಹೋಗೋಣ ಅಂತ ಒದ್ದಾಡ್ತಿರ್ತಾನೆ. ಈಗ ಪೂರ್ತಿ ಯವನ ಜೀವನ ಎಲ್ಲ ಅಲ್ಲೇ ಕಳ್ಕೊಂಡ್ಬಂದಿರ್ತಾನೆ. 17-18 ವರ್ಷಕ್ಕೆ ಹೋಗಿರ್ತಾನೆ, ಇನ್ಯಾವ ವಯಸ್ಸಲ್ಲಿ ಹೋಗಿರ್ತಾನೆ. ಒಂದು ಎಂಜಾಯ್ ಮಾಡೋಂಥ ವಯಸ್ಸದು, ಅವಾಗ ಶ್ರಮಪಟ್ಟು ದುಡಿಯೋಂಥ ವಯಸ್ಸದು. ಅವು ಹೇಗೆ ಬೇಕಂತಂದ್ರೆ ಸೈನಿಕಿಗೆ ಹೋಗ್ಬಿಟ್ಟು 20-30 ಸಾವಿರ 40 ಸಾವಿರ ಸ್ಯಾಲ್ ತೊಗೋಬೇಕು ಅಂತ ಏನಿರಲಿಲ್ಲ. ಇಲ್ಲಿ ಪಬ್ಲಿಕ್ನಲ್ಲೂ ಕೂಡ ಕರೆಕ್ಟಾಗಿ ಅಲ್ಲಿ ಪಡುವಂಥ ಶ್ರಮನೇ ಇಲ್ಲಿ ಪಟ್ಟರೆ ಅವ್ನು ಇಲ್ಲಿಗೆ ಅಲ್ಲಿಂದ ಹೆಚ್ಚು ಸಂಬಳನ ಸಂಪಾದನೆ ಮಾಡ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು. ಆದರೆ ಆ ಸೇನೆಗೆ ಹೋಗ್ಬೇಕು ಅನ್ನೋ ಛಲ ಇದೆಯಲ್ಲ, ಆ ಕಿಚ್ಚು, ಆ ಯೂನಿಫಾರ್ಮ್ ಹಾಕೊಬೇಕು, ದೇಶ ಸೇವೆ ಮಾಡಬೇಕು, ನಾನು ಕೂಡ ಭಗತ್ ಸಿಂಗ್ ಥರ ಜೀವನ ಮಾಡಬೇಕು, ಸುಭಾಷ್ ಚಂದ್ರ ಬೋಸ್ ಅವ್ರ ಜೀವನ ಮಾಡಬೇಕು, ಸಂಗೊಳ್ಳಿ ರಾಯಣ್ಣ ಇರಬೇಕು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಥರ ಇರಬೇಕು, ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಥರ ಇರಬೇಕು, ಮೊದಲ ಸ್ವತಂತ್ರ ಹೋರಾಟಗಾರ ಮಂಗಳ ಪಾಂಡೆ ಥರ ಇರಬೇಕು. ಇದೆಲ್ಲ ಕೂಡ ಕನಸು, ಚರಿತ್ರೆಗಳ ಓದಿ ಕಲಿಜೆ ನಾನು ಇನ್ನೂ ಮಾಡಬೇಕು ಅಂತ ಇರ್ತದಲ್ಲ, ಅಂಥವ್ರು ಮಾತ್ರ ಸೇನೆಗೆ ಹೋಗಿರ್ತಾರೆ. ಅವರೇ ಮಾಡೋವಂಥದ್ದು ನಿಷ್ಠಾವಂತ, ಅವರಿಂದನೇ ಇವತ್ತು ಉಳ್ಕೊಂಡಿರೋದು ನಮ್ಮ ದೇಶ. ಎಷ್ಟೋ ಮುಟ್ಟಾಳುಗಳಿಗೆ ನಾವು ಫೋಟೋ ಹಾಕೊಳ್ತೀವಿ. ಇಲ್ಲಿ ಕಾರ್ಗಿಲ್ ದಿನದಲ್ಲಿ ಮಾಡಿದಂಥ ವೀರ ಯೋಧರುಗಳ ಹೆಸರು ಗೊತ್ತಿಲ್ಲ ಅವ್ರಿಗೆ. ಮನೋಜ್ ಪಾಂಡೆ, ಪರಮವೀರ್ ಚಕ್ರ ಪ್ರಶಸ್ತಿ ಪಡ್ಕೊಂಡಿರೋ ವ್ಯಕ್ತಿ. ವಿಕ್ರಮ್ ಬಾತ್ರಾ ತನ್ನ ಪ್ರಾಣ ತ್ಯಾಗ ಮಾಡಬೇಕಿದ್ರೆ ದಿಲ್ಮಾಂಗೆ ಮೋರ್ ಅಂತ ಹೇಳಿದಂಥ ವ್ಯಕ್ತಿ. ಧ್ವಜ ಒಂದು ಹಾರಿಸ್ಬಿಟ್ಟು ಬರ್ತೀನಿ ಇಲ್ಲ ಹೊತ್ಕೊಂಡ್ಬರ್ತೀನಿ ಅಂತ ಹೇಳಿದಂಥ ವ್ಯಕ್ತಿ. ಜೀವ ಹೋಗ್ತಿದೆ ಅಂತ ಗೊತ್ತಿದ್ರು ಕೂಡ ಆ ವ್ಯಕ್ತಿ ಹೋರಾಟ ಮಾಡಿದಂಥ ವ್ಯಕ್ತಿಗಳು, ಇಂಥ ಪರಮಾತ್ಮ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ. ಅದರ ದುಃಖ, ಅದರ ಸುಖ ಪ್ರತಿಯೊಂದು ಕೂಡ ಅವರ ತಂದೆ ತಾಯಿಗೆ, ಅವ್ರ ಅಣ್ಣ ತಂದಿರಿಗೆ ಗೊತ್ತಿದೆ, ಅಕ್ಕ ತಂಗಿಗೆ ಗೊತ್ತಿರ್ತದೆ. ಇನ್ನು ಬಾಕಿ ಮುಟ್ಟಾಡ್ರೆ ಇಲ್ಲಿ ಗೊತ್ತಾಗುತ್ತೆ. ಅವ್ರ ಕುಟುಂಬದಲ್ಲಿ ಯಾರು ಇರೋದೇ ಇಲ್ವಲ್ಲ, ಸೈನಿಕರು ಯಾರು. संदेशे आते हमें तड़पाते, तो चिट्ठी आती है तो पूछ जाती है कि घर कब आओगे, के घर ಸೈನಿಕರನ್ನ ಗೌರವಿಸಿ, ಆನ್ ಡ್ಯೂಟಿ ಇರಲಿ ಅಥವಾ ರಿಟೈರ್ಡ್ ಆಗಿರಲಿ, ಎಲ್ಲೇ ಇದ್ರೂ ಕೂಡ ಅಂಥ ಸೈನಿಕರಿಗೊಂದು ಸಲ್ಯೂಟ್ ಮಾಡಿ ಗೌರವಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಕೊನೆಯದಾಗಿ ನಿಮ್ಗೆ ಹೇಳ್ದವ್ರದ್ದು ಕಮೆಂಟ್ ಮಾಡಿ, ಸ್ಯಾಲ್ರಿ ಸೈನಿಕರು ಕೊಡಬೇಕಾ ಇಲ್ಲ ಕೊಡ್ದೇ ನಾನು ಹೇಳಿದ 2ನೇ ಆಪ್ಷನ್ನು ಅದಿರಬೇಕಾ ಅಂತೇಳಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.